ಸನಾತನ ಧರ್ಮದ ಸಮವಸ್ತ್ರಗಳನ್ನು ಧರಿಸಿ ಭಕ್ತರು ದೇವಸ್ಥಾನಗಳ ಪ್ರವೇಶ ಮಾಡಬೇಕು ಎಂದು ಸನಾತನ ಧರ್ಮ ರಕ್ಷತಿ ರಕ್ಷತಃ ಟ್ರಸ್ಟ್ ವತಿಯಿಂದ ಬ್ಯಾನರ್ ಬಿಡುಗಡೆ ಮಾಡಲಾಯಿತು. ನಗರದ ಗೋಶಾಲೆ ರಸ್ತೆಯಲ್ಲಿರುವ ಗಡಿಲಿಂಗೇಶ್ವರ ದೇವಸ್ಥಾನದಲ್ಲಿ ಸನಾತನ ಧರ್ಮ ರಕ್ಷತಿ ರಕ್ಷತಃ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಸೂರ್ಯವಂಶಿ ನೇತೃತ್ವದಲ್ಲಿ ಬ್ಯಾನರ್ ಬಿಡುಗಡೆಗೊಳಿಸಲಾಯಿತು. ಮುಖಂಡ ನಾಗರಾಜ ರೆಡ್ಡಿ ಮಾತನಾಡಿ, ಸನಾತನ ಧರ್ಮ ಮಹಾಮಂಡಲೇಶ್ವರ ಯಥಾ ನರಸಿಂಹಾಚಾರ್ಯ ಮಹಾರಾಜರ ಮಾರ್ಗದಲ್ಲಿ ಪ್ರತಿ ವರ್ಷ ದಸರಾ ಹಬ್ಬದ ನಿಮಿತ್ತ ಕಾರ್ಯಕ್ರಮ ನಡೆಸಿ ಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರತಿಯೊಬ್ಬರು ಸನಾತನ ಧರ್ಮ ಪಾಲನೆ ಮಾಡಬೇಕು. ಭಕ್ತರು ದೇವಸ್ಥಾನ ಪ್ರವೇಶ ಮಾಡುವ ಮುನ್ನ ಸನಾತನ ಧರ್ಮದ ಸಮವಸ್ತ್ರಗಳನ್ನು ಧರಿಸಿ ಪ್ರವೇಶ ಮಾಡಬೇಕು ಎಂದು ತಿಳಿಸಿದರು. ಸನಾತನ ಧರ್ಮ ರಕ್ಷಿತ ಕಲೆಯಿಂದ ಇವತ್ತು ಬ್ಯಾನರ್ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಬ್ಯಾನರ್ ಮುಖ್ಯ ಉದ್ದೇಶ ನಾವು ಗುಡಿಗಳಿಗೆ ಯಾವ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು ಅನ್ನೋದು, ಯಾವ ಥರ ಹಾಕ್ಕೊಂಡು ಹೋಗ್ಬಾರ್ದು, ಯಾವ ಥರ ಹಾಕ್ಕೊಂಡು ಹೋಗ್ಬೇಕಂತೇಳಿ ಇದು ಕ್ಲಿಯರ್ ಆಗಿ ಬ್ಯಾನರ್ದಾಗಿದೆ. ಇದು ನಮ್ಮ ಸನಾತನ ಧರ್ಮ ಮಹಾಮಂಡಲೇಶ್ವರ್ ಯಥಾ ನರಸಿಂಹಾನಂದ್ ಮಹಾರಾಜ್ ಸರಸ್ವತಿ ಅವರ ಮಾರ್ಗದರ್ಶನದಲ್ಲಿ ನಾವು ಸುಮಾರು 5-6 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದೀವಿ. ಸನಾತನ ಧರ್ಮ ರಕ್ಷಿತ ಟ್ರಸ್ಟ್ ಕಡೆಯಿಂದ ಹುಡುಗರಿಗೆ ಹನುಮಾನ್ ಚಾಲೀಸ, ಭಗವದ್ಗೀತೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂತ ಬಂದಿದ್ದೇವೆ. 3 ವರ್ಷದಿಂದ ನಾವು ಈ ಬ್ಯಾನರ್ ಪ್ರತಿ ಗುಡಿಯಲ್ಲಿ ಆಗ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಕಡೆಯಿಂದ ನಾವು ಧರ್ಮವನ್ನು ನಾವು ಫಸ್ಟು ತಿಳ್ಕೊಂಡು ನಾವು ಇನ್ನೊಬ್ಬರಿಗೆ ನಾವು ಹೇಳಕ್ಕೆ ಬರುತ್ತೆ. ಧಾರಣೆ ನಮ್ಮ ಧರ್ಮವನ್ನು ನಾವು ಫಸ್ಟು ಧಾರಣೆ ಮಾಡಿಕೊಂಡು ಇನ್ನೊಬ್ಬರಿಗೆ ನಾವು ಹೇಳಬೇಕು. ಆಗ ಮಾತ್ರ ನಮ್ಮ ಮಾತು ಇನ್ನೊಬ್ಬರು ಕೇಳಲಿಕ್ಕೆ ಅನುಕೂಲವಾಗುತ್ತೆ. ನಾವು ಇಲ್ಲಿ ಸುಮಾರು ವರ್ಷಗಳಿಂದ ಮುಂಜಾನೆ ಹುಡುಗರಿಗೆ ಮುಂಜಾನೆ 6 ಗಂಟೆಗೆ ಭಗವದ್ಗೀತೆ ಹೇಳೋದು ಪ್ರಾರಂಭ ಆಗುತ್ತೆ. ಸುಮಾರು 1 ತಾಸು 2 ತಾಸು ಭಗವದ್ಗೀತೆ ಇರುತ್ತೆ. ಇದೇ ಶನಿವಾರ ಮತ್ತು ಹನುಮಾನ್ ಚಾಲೀಸಾಗಿನ ಹುಡುಗರಿಗೆ ಸುಮಾರು 30-40 ಹುಡುಗರು ಬರ್ತಾರೆ. ಇಲ್ಲಿ ನಗರದಲ್ಲಿರುವ ಎಲ್ಲಾ ದೇವಸ್ಥಾನಗಳಲ್ಲಿ ಬ್ಯಾನರ್ ಅಳವಡಿಸಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಜಾಗೃತಿ ಮೂಡಿಸುವ ಮೂಲಕ ಸಮವಸ್ತ್ರಗಳನ್ನು ಧರಿಸಲು ತಿಳಿಸಲಾಗುತ್ತಿದೆ. ಕಳೆದ 3 ವರ್ಷಗಳಿಂದ ಸತತವಾಗಿ ಜಾಗೃತಿ ಮೂಡಿಸುವ ಕೆಲಸ ಟ್ರಸ್ಟ್ ಮಾಡುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸನಾತನ ಧರ್ಮ ರಕ್ಷತಿ ರಕ್ಷತಃ ಟ್ರಸ್ಟ್ ಪದಾಧಿಕಾರಿಗಳಾದ ಜಗದೀಶ್, ಜಂಬಾ, ಮಹೇಶ್, ರಾಜು, ಬಾಲಾಜಿ, ಗಣೇಶ, ವಿಠಲ, ಅನುಮೇಶ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.